ದಾದಾ ಯಾರು ಗೊತ್ತಾ ಸರ್, ನೀವೆಷ್ಟು ಸಂಭ್ರಮಿಸಿದ್ರಿ ಸರ್ ಹಾಡು ಕೇಳಿದಾಗ? ನಿಮ್ಗೆ ಎಷ್ಟು ಖುಷಿ ಆಯ್ತು ಅಂತ ಸರ್? ಪಕ್ಕ ಒಂದು ಒಳ್ಳೆ ಸಾಂಗ್, ಕಿಚ್ಚ ಸರಿಗೆ ಒಂದು ಒಳ್ಳೆ ಸಾಂಗ್ ಸರ್ ಇದು. ನಾನು ಸೆಟ್ಟಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಎಲ್ಲರೂ ಸರ್ನ ಕರೀತಾರೆ ದಾದಾ ದಾದಾ ಅಂತ. ಇದರಲ್ಲಿ ಅದು ಇನ್ನೊಂದು ಏನಂದ್ರೆ ವಿಶೇಷತೆ ಈ ಹಾಡಲ್ಲಿ, ಇದು ಯಾರು ನನಗೆ ಹಾಡ್ತಾ ಇಲ್ಲ, ಇದು ಅಲ್ಲಿ ಸಾಂಗ್ ಬರ್ತಾ ಇರುತ್ತೆ ಒಂದು ಫೋನಲ್ಲಿ ಕ್ಯಾಸೆಟ್, ಇದರಲ್ಲಿ ಒಂದು ಸಾಂಗ್ ಬರ್ತಾ ಇದೆ, ಅದು ಅದಕ್ಕೆ ಕುಣಿಯೋದು ಎಲ್ಲರೂ. ನನ್ನ ತಲೆ ಒಳಗೆ ನಾವು ಯಾವಾಗಲೂ ಮಾಡ್ಬೇಕಾದ್ರೆ ಯಾರಾದರೂ ಒಬ್ರು ನಮ್ಮ ಹೀರೋ ಅದು ಹಾಕೊಂಡು ಕುಣಿತೀವಿ ಗೊತ್ತಾ ನಾವು, ನಾನು ಅದನ್ನೇ ತಲೆಯಲ್ಲಿ ಹಿಡ್ಕೊಂಡು ನಾನು ಮಜಾ ಮಾಡಿರೋದು ಅಷ್ಟೇ. ನಮ್ಮ ಹಾಡಲ್ಲ ಅದು ಅಂದ್ಕೊಂಡೆ ನಾನು ಮಾಡಿರೋಕ್ಕೆ ಹೋಗಿದ್ದೆ. ಸಿ ಪರ್ಸ್ಪೆಕ್ಟಿವ್ ಅಂತ ಒಂದು ಬರುತ್ತಮ್ಮ. ಸಿ ಜನ ನಮ್ಮನ್ನ ಏನು ಕರೀತಾರೋ ನಾವು ಅದನ್ನು ತಡೆಯೋಕ್ಕಾಗಲ್ಲ, ನಾವೊಬ್ಬರನ್ನ ಏನು ನಂಬ್ತೀವೋ ಅದನ್ನು ನಮ್ಮನ್ನು ತಡೆಯೋಕ್ಕಾಗಲ್ಲ. ಕರೆಕ್ಟ್. ಇಲ್ಲಿ ನನ್ನ ನಂಬಿಕೆ ಅದೇನೆ. ಸೊ ಅದು ಬಂದಾಗ ಸಿ ಎವ್ರಿಬಡಿ ಹ್ಯಾಸ್ ಅ ಡಿಫ್ರೆಂಟ್ ವೇ ಟು ಥಿಂಕ್. ಐ ಥಾಟ್ ಇನ್ ಅ ಡಿಫ್ರೆಂಟ್ ವೇ ಆ್ಯಂಡ್ ಐ ಸೆಡ್ ಲೈಫ್ ಇಟ್ಸ್ ನೈಸ್. ಸೊ ನಾವು ಹಾಗೆ ಅಂದ್ಕೊಂಡು ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಹೀರೋ ಹಾಡು, ಅವ್ರು ಯಾವುದೇ ಹೀರೋಯಿನಿಗೆ ಹಾಡಿರ್ತಾರೆ ಅಂದ್ಕೊಳ್ಳೋಣ, ಅದನ್ನು ನಾವು ಕುತ್ಕೊಂಡು ಇಲ್ಲಿ ಹಾಡ್ಬೇಕಾದ್ರೆ ನಮ್ಮದೇ ಅಂದ್ಕೊಂಡು ಅನುಭವಿಸಲ್ವ ನಾವು. ಎದುರುಗಡೆ ಕೂತಿರೋರಿಗೆ ಹಾಡ್ತಾ ಇದ್ದಂಗೆ ಯಾರೋ ಬರ್ದಿರೋ ಸಾಹಿತ್ಯ, ಯಾರ್ದು ಸಂಗೀತ, ನಾವು ಹಾಡಲ್ವ ಇಲ್ಲಿ. ಅದೇ ಥರ ನನಗೆ ಸೆಟ್ ಒಳಗೆ ನಾನು ಹಾಗೆ ಅಂದ್ಕೊಂಡು ಮಜಾ ಮಾಡಿದ್ದು ಅಷ್ಟೇ. ಬಟ್ ಐ ಗೆಸ್ ಬರ್ದವರು ಅವ್ರ ಪ್ರೀತಿ ನನ್ನ ಮೇಲೆ, ಕಂಪೋಸ್ ಮಾಡಿದವ್ರದ್ದು ಅವ್ರದ್ದು ಪ್ರೀತಿ ನನ್ನ ಮೇಲೆ, ಆ್ಯಂಡ್ ಕೇಳಿಸ್ಕೊಂಡು ಅದನ್ನು ಇಷ್ಟಪಟ್ಟು ಅದನ್ನು ಬೆಳೆಸ್ತಾ ಇರೋರು ಅವ್ರ ಪ್ರೀತಿ ನಮ್ಮ ಮೇಲೆ. ಐ ಗೆಸ್ ವಿ ಶುಡ್ ಲೀವ್ ಇಟ್ ಅಟ್ ದಟ್. ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಸಾಂಗ್, ಅದ್ಭುತವಾಗಿ ಮಾಡಿದ್ದಾರೆ.